ಹಾಯ್, ಇದು ಹೊಗೇನಕಲ್ ಫಾಲ್ಸ್ ಬಂದಿರೋದು ವಿಡಿಯೋ ನೋಡಿ. ಇದು ಮಕ್ಕಳೆಲ್ಲ ಮೀನು ಹಿಡಿತಾ ಇದ್ದಾರೆ. ಸಣ್ಣ ಸಣ್ಣ ಮೀನೆಲ್ಲ ಓಡಾಡ್ತಿತ್ತು ನೀರಲ್ಲಿ, ಅದನ್ನು ಹಿಡಿಯೋದಕ್ಕೆ ಟ್ರೈ ಮಾಡ್ತಿದ್ರು ಮಕ್ಕಳು. ಬಟ್ ಒಂದು ಕೈಗೆ ಸಿಗಲಿಲ್ಲ. ತುಂಬ ಚೆನ್ನಾಗಿತ್ತು. ಇಲ್ಲಿಂದ ನಾವು ಆ ಕಡೆ ದಾಟಬೇಕು ಅಂದರೆ ದೋಣಿನಲ್ಲಿ ಬಿಟ್ಕೊಡ್ತಾರೆ. ಎಲ್ಲರೂ ದೋಣಿನಲ್ಲಿ ಹೋದ್ವಿ. ಇಷ್ಟು ಜನ ಕೂಡ ಒಂದೇ ದೋಣಿನಲ್ಲಿ ಹೋಗ್ಬೋದು ಅಂತ ಹೇಳಿದ್ರು. ಹೋಗಿದ್ವಿ. ದೋಣಿನಲ್ಲಿ ಹೋಗೋದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಸರಿಯಾಗಿ. ಇವಾಗ ದೋಣಿಯಿಂದ ಇಳಿಗಿ ಮರಳ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಏನು ಬಿಸಿಲು ಅಂದರೆ ಬಿಸಿಲು, ಫುಲ್ಲು ಮರಳೆಲ್ಲ ಕಾದೋಗಿತ್ತು. ಇಲ್ಲಿಂದ ದಾಟಿ ನೀರು ಬೀಳುತ್ತಲ್ಲ ಮೇಲಿಂದ, ಅಲ್ಲಿಗೆ ಹೋಗಬೇಕಿತ್ತು ನಾವು. ಅದಕ್ಕೆ ದೋಣಿಲಿ ಅಲ್ಲಿಂದ ಅಲ್ಲಿಗೆ ಬಿಡಿಸ್ಕೊಂಡು ಅಲ್ಲಿಂದ ನಡ್ಕೊಂಡು ಹೋಗಿದ್ದು. ಇಲ್ಲಿಂದ ಸುಮಾರು ಒಂದು ಅರ್ಧ ಕಿಲೋಮೀಟ್ರಷ್ಟು ಕಾಡಲ್ಲಿ ನಡಿಬೇಕು. ಸ್ಲಿಪ್ಪರ್ ಹಾಕೊಂಡು ನಡೆಯೋಕ್ಕಾಗಲ್ಲ, ಮರಳೆಲ್ಲ ಕಾಲಿಗೆ ತುಂಬ್ಕೊಳ್ಳುತ್ತೆ. ನೋಡಿ ಬಂದ್ವಿ ಹೊಗೇನಕಲ್ ಫಾಲ್ಸ್ಗೆ. ಇದೆ ಹೊಗೇನಕಲ್ ಫಾಲ್ಸ್. ಯಾರೆಲ್ಲ ನೋಡಿದ್ದೀರಾ ಕಮೆಂಟಲ್ಲಿ ತಿಳಿಸಿ. ನೋಡಿಲ್ಲ ಅಂದರೆ ಒಂದು ಸಲ ಬಂದು ನೋಡಿ. ಇಲ್ಲಿ ನೀರಲ್ಲೆಲ್ಲ ಆಟ ಆಡ್ಬೋದು. ಮತ್ತು ಎಣ್ಣೆ ಹಾಕಿ ಮಸಾಜ್ ಎಲ್ಲ ಮಾಡಿಕೊಡ್ತಾರೆ. ಅಂದರೆ ಜೆಂಟ್ಸ್ಗೆ ಮಾತ್ರ ಮಸಾಜ್ ಎಲ್ಲ ಇರುತ್ತೆ. ಸಕ್ಕತ್ತಾಗಿತ್ತು. ವಿಡಿಯೋ ಸ್ಲೋ ಮೋಷನಲ್ಲಿ ತೋರಿಸ್ತಾ ಇದ್ದೀನಿ. ಇದು ನಾನು ಹೋಗ್ತಾ ಇದ್ದೀನಿ. ನನ್ನ ಮಗಳು ಮುಖ ತೋರಿಸಮ್ಮ ವಿಡಿಯೋದಲ್ಲಿ ಅಂದ್ಲು, ಅದಕ್ಕೆ ತಿರುಗಿ ಮುಖ ತೋರಿಸ್ದೆ. ಇಲ್ಲಿ ಏನಂತಂದರೆ ಮೀನು ಒಂದು 4-5 ಥರ ಮೀನಿರುತ್ತೆ, ಎಲ್ಲ ಇರುತ್ತೆ. ಅದನ್ನು ಮಸಾಲೆ ಎಲ್ಲ ಹಾಕಿ ಕಲಸಿಟ್ಟು ನೆನೆಸಿಟ್ಟಿರ್ತಾರೆ. ನಾವು ಕಬಾಬ್ಗೆ ಯಾವ ರೀತಿ ಕಲಸಿಡ್ತೀವಿ ಆ ರೀತಿ ಕಲಸಿಟ್ಟಿರ್ತಾರೆ. ಅದನ್ನು ಫ್ರೆಶ್ಶಾಗಿ ನಮ್ಗೆ ಎಷ್ಟು ಬೇಕು, 1/4 kg ಬೇಕಾ, 100 ಗ್ರಾಮ್ ಬೇಕಾ, ಅರ್ಧ kg ಬೇಕಾ, 1 kg ಬೇಕಾ, ಎಷ್ಟು ಬೇಕಾದ್ರೂ ಅಲ್ಲೇ ಫ್ರೆಶ್ಶಾಗಿ ತೆಗೆದು ಕೊಟ್ಟರೆ ಅವರು ಅದನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡಿ ಬಿಸಿ ಬಿಸಿಯಾಗಿ ನಮಗೆ ಕೊಡ್ತಾರೆ. ಆದರೆ ಏನಂತಂದರೆ ಅವತ್ತು ಶನಿವಾರ ಆಗಿತ್ತು. ಶನಿವಾರ ಆಗಿರೋದ್ರಿಂದ ನಾವು ಏನೂ ಕೂಡ ಫಿಶ್ ಆಗಲಿ ಏನೂ ತಿಂದಿಲ್ಲ. ಅಂದರೆ ನಮ್ಮ ಜೊತೆ ಇದ್ದವ್ರು ತಿನ್ನೋರು ತಿಂದರು, ನಮ್ಮ ಫ್ಯಾಮಿಲಿ ತಿಂದಿಲ್ಲ. ಯಾಕಂದರೆ ನಾವು ಶನಿವಾರ ನಾನ್ ವೆಜ್ ತಿನ್ನಲ್ಲ. ಶನಿವಾರ, ಶುಕ್ರವಾರ ಮತ್ತು ಸೋಮವಾರ ತಿನ್ನಲ್ಲ. ನಾವು ಒಬ್ಬಟ್ಟು ತಿಂದೋ. ಒಬ್ಬಟ್ಟು ಕೂಡ ಮಾಡ್ತಾರೆ ಅಲ್ಲಿ. ಒಬ್ಬಟ್ಟು ತೊಗೊಂಡು ತಿಂದ್ವಿ, ಬೇಳೆ ಒಬ್ಬಟ್ಟು. ಇಲ್ಲಿ ಮೇಲಿಂದ ನೀರು ಬೀಳುತ್ತೆ, ಫೋರ್ಸಾಗಿ ಬೀಳುತ್ತೆ. ಅಲ್ಲಿ ಹೆಂಗಸ್ರಿಗೆ ಮಾತ್ರ ಈ ಕಡೆ, ಆ ಕಡೆ ಸೈಡ್ ಕಂಬಿ ಹಾಕಿದಾರಲ್ಲ ಅದರಿಂದ ಆ ಕಡೆ ಗಂಡಸ್ರು ನಿಂತ್ಕೊಳ್ಳೋದು. ಎಲ್ಲ ಮುಗೀತು, ನೀರಲ್ಲಿ ಆಟ ಆಡ್ದು, ಒಬ್ಬಟ್ಟು ತಿಂದು ಹೋಗ್ತಾ ಇದ್ದೀವಿ. ಇವಾಗ ಮತ್ತೆ ನಾವು ಯಾವ ದಾರಿಲಿ ಬಂದಿದ್ವೋ ಅದೇ ದಾರಿನಲ್ಲಿ, ಅದೇ ದೋಣಿನಲ್ಲಿ ಹೋಗ್ತಾ ಇದ್ದೀವಿ. ಚೆನ್ನಾಗಿತ್ತು. ಒಂದಿನ ಟ್ರಿಪ್ ಆದರೂ ಕೂಡ ಸಖತ್ ಎಂಜಾಯ್ ಮಾಡಿದ್ವಿ. ಯಾರೆಲ್ಲ ಈ ಹೊಗೇನಕಲ್ ನೋಡಿಲ್ಲ ಅಂತನ್ನೋರು ಒಂದು ಸಲ ಬಂದು ಹೋಗಿ. ಮಳೆಗಾಲದಲ್ಲಾದರೆ ಇನ್ನೂ ನೀರಿರುತ್ತೆ. ನಾವು ಹೋದಾಗ ಅಷ್ಟೊಂದು ಮಳೆ ಇರಲಿಲ್ಲ. ಮತ್ತು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆಯೇ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತು ಮುಂದಿನ ವಿಡಿಯೋ ಯಾವುದಾದ್ರೂ ಲಾಗ್ಸ್ ಆಗಿರ್ಬೋದು ಅಥವಾ ರೆಸಿಪೀಸ್ ಆಗಿರ್ಬೋದು, ಯಾವುದಾದ್ರೂ ಸರಿ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು.